ತೆಲ್ಲ ಬಾಲ ತೆಲ್ಲ ಬಾಲ ತೆಲ್ಲ ಬಾಲ ಹಾವು ಕೊಡಿ. ಅಯ್ಯೋ, ಬಾಲ. ಅಕ್ಕ, ರಚನಾ ಸ್ವರ್ಣಗೌರಿ ವ್ರತನ ಫಸ್ಟ್ ಟೈಮ್ ಮಾಡ್ತಾ ಇರೋದ್ರಿಂದ ವ್ರತದ ನಿಯಮನ ಅವಳು ಒಂದ್ಸಲ ಹೇಳ್ಬಿಡಿ. ರಚನಾ, ಪ್ರತಿ ವರ್ಷನೂ ಹೇಗೆ ಹೆಣ್ಮಗಳು ಅವ್ರ ತವ್ರ ಮನೆಗೆ ಹೋಗಿ ಸಂಭ್ರಮದಿಂದ ಹಬ್ಬ ಆಚರಣೆ ಮಾಡಿ ಬರ್ತಾರೋ ಅದೇ ತರ ಗೌರಿನೂ ಪ್ರತಿ ವರ್ಷ ಹಬ್ಬಕ್ಕೆ ಅಂತ ಅವ್ರ ತವ್ರ ಮನೆಗೆ ಬರ್ತಾಳೆ. ಸಂತೋಷದಿಂದ ಸಂಭ್ರಮದಿಂದ ಹಬ್ಬ ಆಚರಣೆ ಮಾಡ್ತಾಳೆ. ಮಾರನೇ ದಿನ ಗಣೇಶ ಬಂದು ಅವ್ರಮ್ಮನ ವಾಪಸ್ ಕರ್ಕೊಂಡು ಹೋಗ್ತಾನೆ. ಇದೆ ಗೌರಿ ಗಣೇಶ ಹಬ್ಬದ ವಿಶೇಷತೆ. ಈಗ ನಾವೆಲ್ಲರೂ ಏನ್ ಮಾಡ್ಬೇಕು ಅಂದ್ರೆ ಈ ಮನೇನ ಗೌರಮ್ಮನ ತವ್ರ ಮನೆ ಮಾಡ್ಬೇಕು. ಗೌರಿಗೆ ಖುಷಿ ಸಿಗೋ ತರ ಈ ವ್ರತನ ನಿಯಮಾನುಸಾರ ಶ್ರದ್ಧಾ ಭಕ್ತಿಯಿಂದ ಮಾಡ್ಬೇಕು. ವ್ರತನ ನೀನ್ ಮಾಡ್ತಾ ಇರೋದ್ರಿಂದ ಮಡಿ ಬಟ್ಟೆ ಉಟ್ಕೊಂಡು ಪೂಜೆ ಮುಗಿಯೋವರೆಗೂ ಶ್ರದ್ಧಾ ಭಕ್ತಿಯಿಂದ ಇರಬೇಕು. ಅಲ್ಲ, ವ್ರತನ ಮಡಿಲಿ ಶುರು ಮಾಡ್ತಾರೆ ಅನ್ನೋದು ಗೊತ್ತಿದೆ ನನಗೆ. ಆದರೆ ಪೂಜೆ ಮುಗಿಯೋ ತನಕನೂ ಮಡಿಲೇ ಇರಬೇಕು ಅನ್ನೋದು ನಾನು ಎಲ್ಲೂ ಕೇಳೇ ಇಲ್ಲ. ಪದ್ಮಜಾತಿಗೆ ಹೀಗೆಲ್ಲ ಮಾಡ್ತಿರ್ಲಿಲ್ಲ. ಚಿಕ್ಕಮ್ಮ, ಶೀತ ಜಾಸ್ತಿಯಾಗಿ ಸನ್ನಿ ಆಗ್ಬಿಡತ್ತೆ. ಆಮೇಲೆ ಇವಳನ್ನ ಅಡ್ಮಿಟ್ ಮಾಡ್ಬೇಕಾಗತ್ತೆ. ಆಕ್ಚುಲಿ ವ್ರತ ನಿಯಮ ಇರೋದೇ ಹೀಗೆ. ಆದ್ರೆ ಅಕ್ಕ ಮಾಡ್ತಿರ್ಲಿಲ್ಲ. ನಿಮಗ್ ಬೇಡ ಅಂದ್ರೆ ಬಿಟ್ಬಿಡಿ, ಪರವಾಗಿಲ್ಲ. ಸರಿ ಅತ್ತೆ, ಪದ್ಮಜಾತೆ ಹೇಗ್ ಮಾಡ್ತಿದ್ರು ಅನ್ನೋದನ್ನ ತಿಳಿಸ್ಕೊಡ್ತೀರಾ? ವ್ರತ ಶುರುವಾಗಿ ಪೂಜೆ ಮುಗಿಯೋವರೆಗೂ ನೀನು ಉಪವಾಸ ಇರಬೇಕು. ನಾನಿರ್ತೀನಿ. ಗಂಡನ ಆಯುಷು ಗಟ್ಟಿಯಾಗಿರ್ಬೇಕು. ಹೆಂಡತಿ ಆದವಳು ದೀರ್ಘ ಸುಮಂಗಲಿಯಾಗಿರ್ಬೇಕು. ದಾಂಪತ್ಯ ಜೀವನ 100 ಕಾಲ ಸುಖವಾಗಿರ್ಬೇಕು ಅನ್ನೋದೇ ಈ ವ್ರತದ ನಿಯಮ. ಆದ್ರೆ ಒಂದು ರಚನಾ, ಈ ವ್ರತ ಮಾಡ್ಬೇಕಾದ್ರೆ ನಿಯಮಗಳಿಗೆ ಎಲ್ಲೂ ಭಂಗ ಬರಬಾರ್ದು, ಸರಿನಾ? ಸರಿ ಅತ್ತೆ. ಕೆಲವರು ಗೌರಿನ ಅರ್ಶನದಲ್ಲಿ ತಯಾರು ಮಾಡ್ಕೊಂಡು ಪೂಜೆ ಮಾಡ್ತಾರೆ. ಅದು ಸ್ವಲ್ಪ ಕಷ್ಟದ ಕೆಲಸ. ಅದಕ್ಕೆ ನೀನು ಮುಖವಾಡ ಇಟ್ಟೆ ಗೌರಮ್ಮನ ಪೂಜೆ ಮಾಡ್ಬೇಕು. ದೇವ್ರಿಗೆ ಬೇಕಾಗಿರೋ ನೈವೇದ್ಯನ ನೀನೇ ನಿನ್ ಕೈಯಾರ ರೆಡಿ ಮಾಡ್ಬೇಕು. ಪದ್ಮಜ ಅಕ್ಕ ಪಂಚಾಮೃತ ನೈವೇದ್ಯ ಮಾಡ್ತಿದ್ಲು. ನಾನು ಅದನ್ನೇ ಮಾಡ್ತೀನಿ. ಗೌರಮ್ಮಂಗೆ 16 ಗೆಜ್ಜೆ ವಸ್ತ್ರನ ಹಾಕಿ ಒಡವೆಗಳಿಂದ ಅಲಂಕಾರ ಮಾಡ್ಬೇಕು. ಸರಿ ಅತ್ತೆ. ಹಾಗೆ 16 ಗಂಟಿರೋ ಅರ್ಶನದ ದಾರನ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡ್ಬೇಕು. ಆ ಪೂಜೆ ಮಾಡಿರೋ ದಾರನ ಮುತ್ತೈದೆಯಿಂದ ನಿನ್ ಕೈ ಕಟ್ಟಿಸ್ಕೋಬೇಕು. ದಾರ ಕಟ್ಟಿಸ್ಕೊಂಡ್ಮೇಲೆ ಆ ಮುತ್ತೈದರಿಗೆ ಬಾಗನ ಕೊಟ್ಟು ಆಶೀರ್ವಾದ ತಗೋಬೇಕು. ಆಯ್ತತ್ತೆ. ರಚನಾ, ಎಲ್ಲದಕ್ಕಿಂತ ಮುಖ್ಯವಾಗಿ ವ್ರತ ಮುಗಿಯೋರ್ಗೂ ಯಾರ ಜೊತೆನೂ ಮಾತಾಡೋ ಹಾಗಿಲ್ಲ. ಮೌನ ವ್ರತ ಇರ್ಬೇಕು. ಅಂದ್ರೆ ಮೌನ ವ್ರತನ ಪಾಲನೆ ಮಾಡ್ಬೇಕು. ಅಪ್ಪಿ ತಪ್ಪಿ ಮಾತಾಡ್ತು ಅಂದ್ರೆ ವ್ರತ ಕೆಡ್ತು ಅಂತ ಅರ್ಥ. ಭಾಮಿನಿ, ಈ ಮೌನ ವೃತ್ತದ ಕಾನ್ಸೆಪ್ಟ್ ಅನ್ನ ಫಸ್ಟ್ ಟೈಮ್ ಕೇಳ್ತಾ ಇರೋದು ನಾನು. ಈಶ್ವರ್, ನಿಯಮ ಇರೋದು ಹಾಗೆ. ನಿಮಗಾಗೋಲ್ಲ ಅಂದ್ರೆ ಬಿಟ್ಬಿಡಿ. ಯಾರು ಬಲವಂತ ಮಾಡ್ತಾ ಇದ್ದಾರೆ ನಿಮ್ಮನ್ನ? ಇಲ್ಲ ಇಲ್ಲ, ನಾನ್ ಮಾಡ್ತೀನತ್ತೆ, ಮಾಡ್ತೀನಿ ಬಿಡಿ. ಗಣಪತಿ ಬಪ್ಪ, ಗಣಪತಿ ಬಪ್ಪ, ಗಣಪತಿ ಬಪ್ಪ, ಗಣಪತಿ ಬಪ್ಪ. ಹತ್ತಲಿಗೆ ಹಪ್ಪದೆ ಗಣೇಶಪ್ಪ ಹತ್ತದೆ, ಅವರು ಬಂದು ಉಂತಲೆ ಎರಿಯ ಫುಲ್ಲು ಜಾತಲೆ. ಗಣಪತಿ ಬಪ್ಪ ಮೋರಿಯಾ.
ಇವ್ರು ನೋಡ್ತಾ ಇದ್ರೆ ನಂಗೆ ಅಪ್ಪ ಇದ್ದಾಗಿನ ದಿನಗಳು ನೆನಪಾಗ್ತಾ ಇದೆ. ಆಗ ನಾನು, ರಾಣ, ದೇವಿ, ಕಪಿಲ್ ಎಲ್ಲ ಸೇರ್ಕೊಂಡು ಗೌರಿ ಗಣೇಶನ ತುಂಬಾ ಸಂಭ್ರಮದಿಂದ ಡಾನ್ಸ್ ಮಾಡ್ಕೊಂಡು ತರ್ತಾ ಇದ್ವಿ. ಅದಕ್ಕೇನಂತೆ, ಈಗಲೂ ಹೋಗಿ ತಗೊಂಬನ್ನಿ. ಗಣಪತಿ ಬಪ್ಪ ಮಂಗಳಮೂರ್ತಿ, ಗಣಪತಿ ಬಪ್ಪ ಮೋರಿಯಾ, ಮಂಗಳಮೂರ್ತಿ, ಗಣಪತಿ ಬಪ್ಪ ಮಂಗಳಮೂರ್ತಿ, ವಿಘ್ನ ವಿನಾಶಕನಿಗೆ, ಲಂಬೋದರನಿಗೆ, ನಮ್ಮ ಗಣಪತಿಗೆ, ವಿಘ್ನ ವಿನಾಶಕನಿಗೆ, ಲಂಬೋದರನಿಗೆ, ಗಣಪತಿಗೆ, ವಿಘ್ನ ವಿನಾಶಕನಿಗೆ, ಲಂಬೋದರನಿಗೆ, ವಿನಾಯಕನಿಗೆ, ನಮ್ ಗಣಪತಿಗೆ, ನಮ್ ಸೂಪರ್ ಸ್ಟಾರ್ ಗಣಪತಿಗೆ. ಹಾ, ಗಣಪತಿ ಬಪ್ಪ, ಗಣಪತಿ ಬಪ್ಪ ಮಂಗಳಮೂರ್ತಿ, ಗಣಪತಿ ಬಪ್ಪ ಮಂಗಳಮೂರ್ತಿ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಗಣಪತಿ ಬಪ್ಪ ಮೋರಿಯಾ. ರಚನಾ, ಈ ಕ್ಷಣದಿಂದ ವ್ರತ ಶುರು ಆಯ್ತು. ತೆಲ್ಲ ಬಾಲ ತೆಲ್ಲ ಬಾಲ ತೆಲ್ಲ. ಬಾಲ ಆ ಹೂ ಕೊಡಿ. ಕೃಷ್ಣ ಹೂವು. ಪುಟ್ಟ, ನೀನ್ ಯಾಕೆಮ್ಮ ನೆಲದ ಮೇಲೆ ಕೂತ್ಕೊಂಡಿದ್ಯಾ? ಇವರಿಬ್ರು ತಳ್ಳಿ ಬೀಳ್ಸ್ಬಿಟ್ರು ನನ್ನನ್ನ. ಕೃಷ್ಣ, ಏನ್ ಹೇಳ್ತಿದ್ಯಾ ನೀನು? ನಾನೇ ಹೋಗಿ ಬಿಡಿಸ್ದೆ ನಿನ್ನ. ಇಷ್ಟೆಲ್ಲನ ಹಿಡಿಯಕ್ ಹೋಗಿ ನನ್ ತಳ್ಬಿಟ್ಟಲ್ಲ ನೀನು. ಹೌದಾ? ನನಗ್ ಗೊತ್ತೇ ಆಗ್ಲಿಲ್ಲ. ನನ್ಗೂ ಗೊತ್ತಾಗಿಲ್ಲ. ಹೇಗ್ ಗೊತ್ತಾಗುತ್ತೆ? ಇವಾಗ ನೀವಿಬ್ರು ಇರೋ ಪ್ರಪಂಚನೇ ಬೇರೆ ಅಲ್ವಾ? ಏನ್ ಬಾಲಣ್ಣ, ಬನ್ನಿ ಒಳಗೆ. ಮಗು ಮುಂದೆ ಏನಿದೆಲ್ಲ? ನಿಧಿ, ಆತರ ಏನು ಇಲ್ಲ, ಹೇಳಿಷ್ಟಲ್ಲ. ಹೌದೌದು, ಏನಿಲ್ಲ, ಏನೂ ಇಲ್ಲ. ಯಾರೂ ಇಲ್ಲ. 2 minutes ಮುಗಿಸ್ಬಿಡ್ತೀನಿ. ರಚ್ಚು, ನನಗೆ ಹೆಲ್ಪ್ ಮಾಡಲೇಬೇಕು. ನಾನು ಹೋಗಲ್ಲ. ಥ್ಯಾಂಕ್ ಯು. ರಚ್ಚು, ರಚ್ಚು, ಯಾಕೋ ಗೊತ್ತಿಲ್ಲ, ರಪ್ಪಂತ ಒಂದು ಉಪ ಕೊಡಬೇಕು ಅನಿಸ್ತಾ ಇದೆ.
ಸರಿ ಬಪ್ಪ ಬಬ ಬಪ್ಪ ದರಿ ರಮಮ್ಮ ರೇ ಮಗರಿ ಸ ಸರಿ ಬಪ್ಪ ಬಬ ಬಪ್ಪ ದರಿ ಆಯ್ತು. ರಮಮ್ಮ ರೇ ಮಗರಿ ಸ. ಇವಾಗೇನು ಅರ್ಶನ ಹಚ್ಬೇಕು ತಾನೆ? ಹಚ್ತು. ಆಯ್ ಪೂಜೆ ಆದ್ಮೇಲೆ ಹೊಡಿಯೋದು, ಇವಾಗಲ್ಲ. ಹ್ಮ್. ಶಿವನೇ ರಚ್ಚು, ದೇವ್ರು 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 ದೇವ್ರು. ರಚನಾ, ಒಂದ್ ನಿಮಿಷ ಬಾಮ್ಮ ಇಲ್ಲಿ. ಆಡಿ, ಅದು ಎಷ್ಟು ಆಡ್ತಿರೋ ಆಟಾಡಿ. ಹಬ್ಬ ಮುಗಿಯೋಷ್ಟ್ರಲ್ಲಿ ನಿಮ್ಮ ಈ ಅನ್ಯೂನ್ಯತೆ ಗಾಳಿಲಿ ಮಾಯ ಆಗ್ಬಿಡುತ್ತೆ. ಆಮೇಲೆ ಜೀವನ ಪೂರ್ತಿ ಕತ್ತಿ ಮಸಿಯೋ ತರ ಆಗ್ತೀರ. ರಚನಾ, ನೀನೊಂದ್ ಕೆಲ್ಸ ಮಾಡು, ದೇವ್ರ ನೈವೇದ್ಯಕ್ಕೆ ಪಂಚಾಮೃತ ರೆಡಿ ಮಾಡ್ಕೊ. ಅಮ್ಮ, ಏನೋ ಮಗನೆ, ಈ ಹಬ್ಬಗಳು ಯಾಕಾದ್ರೂ ಬರುತ್ತೆ ಏನೋ. ಯಾಕೋ ಕಪಿಲ್ ಹೀಗೆ ಹೇಳ್ತಿದ್ಯಾ? ಮತ್ತಿನ್ನೇನ್ ದೊಡ್ಡಮ್ಮ, ಪೂಜೆ ಮುಗಿಯೋವರೆಗೂ ಒಂದು ಕಾಫಿನೂ ಕೊಡಲ್ಲ ಅಂತಿದ್ದೀರಾ. ಉಪವಾಸನೇ ಬಿದ್ದಿರ್ಬೇಕು. ಹೊಟ್ಟೆ ಹಸುವಾಗ್ತಿದೆ ನನ್ಗೆ. ಒಂದ್ ಬಾಳೆಹಣ್ಣು ತಗೊಳ್ಳ? ತಗೊಳ್ಳೋ, ಪರವಾಗಿಲ್ಲ. ಕಪಿಲ್, ಆ ಬಾಳೆಹಣ್ಣು ಪಂಚಾಮೃತ ಮಾಡೋಕೆ ಇಟ್ಟಿರೋದು. ರಚನ ನೋಡಿದ್ರೆ ಬೈತಾಳೆ. ಹೋಗೋ ಇಲ್ಲಿಂದ. ಕಪಿಲ್, ಆ ಸಿಪ್ಪೆನ ಕೆಳಗೆ ಹಾಕು. ಯಾಕೆ ದೊಡ್ಡಮ್ಮ, ನಾನು ಡಸ್ಟ್ಬಿನ್ಗೆ ಹಾಕ್ತೀನಿ ಬಿಡಿ. ಹೇ, ಅಕ್ಕ ಹೇಳೋದ್ರಲ್ಲಿ ಏನೋ ಕೆಟ್ಟ ಉದ್ದೇಶ ಇರುತ್ತೆ. ಸಾರಿ ಸಾರಿ, ಒಳ್ಳೆ ಉದ್ದೇಶ ಇರುತ್ತೆ. ಅಲ್ಲಿ ಹಾಕ್ಬಿಟ್ಟು ಹೋದ್ರೆ ನಿನ್ ಗಂಟೆ ಏನಾದ್ರೂ ಹೋಗುತ್ತಾ? ಹಾಕ್ಬಿಟ್ಟು ಹೋಗೋ. ಆ